ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ಈ ಒಂದು ಮೆಟೀರಿಯಲ್ ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹೆಸರು ಅಂತ ಕೇಳಿದೆ, ರಿಪ್ಲೈ ಮಾಡಿಲ್ಲ. ನೋ ಪ್ರಾಬ್ಲಮ್, ಆಯಿತಾ. ನೀವು ಹೆಲ್ಪಿಂಗ್ ಅದನ್ನೇ ಹೇಳ್ತೀವಲ್ವ, ಏನಂದರೆ ವಿ ಆರ್ ದಿ ಸಪೋರ್ಟರ್ಸ್ ಅಂತ. ತಾವುಗಳು ಬೆಳೆಸಿದಂಥ ಯೂಟ್ಯೂಬ್ ಚಾನಲ್ ಇದು. ಧನ್ಯವಾದಗಳು. ಸೆಕೆಂಡ್ ಇಯರ್ PUC ಫಿಸಿಕ್ಸ್, ಆಯಿತಾ. ಏನಿದೆ ಈ ಒಂದು ವಿಡಿಯೋದಲ್ಲಿ ಅಂದರೆ, ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಅಂತ ಇದೆ. ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಅಂದರೂ ಒಂದೇ, ಫಾರ್ಮೇಟಿವ್ ಅಸೆಸ್ಮೆಂಟ್ ಟೆಸ್ಟ್ ಅಂದರೂ ಒಂದೇ, ಯೂನಿಟ್ ಟೆಸ್ಟ್ 1 ಅಂದರೂ ಕೂಡ ಒಂದೇ, ಆಯಿತಾ ವಿದ್ಯಾರ್ಥಿಗಳೇ. ಆಗಸ್ಟ್ ತಿಂಗಳಿನಲ್ಲಿ ನಡೆಯಲಿರುವ 2025 ಈ ವರ್ಷ ನಡೆಯಲಿರುವ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ನಾನು ನಿಮ್ಗೆ ಈಗಾಗಲೇ ತಿಳಿಸಿದ್ದೇನೆ ನನ್ನ ಒಂದು ವಿಡಿಯೋದಲ್ಲಿ. ಶಿವಮೊಗ್ಗದಲ್ಲಿ ಇದೇ ಸೋಮವಾರದಿಂದ ಅವರಿಗೆಲ್ಲರಿಗೂ ಕೂಡ ಪರೀಕ್ಷೆ ಇರುವುದುಂಟು. 28ನೇ ತಾರೀಕಿನಿಂದ ಅವರಿಗೂ ಕೂಡ ಬಹಳ ಹೆಲ್ಪ್ ಆಗಲಿದೆ. ಇಲ್ಲಿ ಈ ಒಂದು ಕಾಲೇಜಿನಲ್ಲಿ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ. ಎದಕ್ಕೆ ಅಂತ ಹೇಳಿದರೆ, ಫಸ್ಟ್ ಯೂನಿಟ್ ಟೆಸ್ಟಿಗೆ ಕೊಟ್ಬಿಟ್ಟಿದ್ದಾರೆ. 2 ಕ್ವಶನ್ ಪೇಪರ್ ರೆಡಿ ಮಾಡಿದ್ದಾರೆ. ಹೇಗಿದೆ ಅಂತ ಹೇಳಿದರೆ, ತಾವುಗಳು ಕ್ರಾಸ್ ಚೆಕ್ಕನ್ನು ಮಾಡಿಕೊಳ್ಬೇಕು. ನಿಮಗೆ ಇದರಲ್ಲಿ ಇರುವಂಥ ಪ್ರಶ್ನೆಗಳು ಸಿಲೆಬಸ್ಸಲ್ಲಿ ಕವರ್ ಆಗಿದ್ದರೆ, ನಿಮ್ಮ ಸಿಲೆಬಸ್ಸಲ್ಲಿ ನಿಮಗೆ ಮಾಡಿದಂಥ ಪಾಠಗಳಲ್ಲಿ ಈ ಕ್ವಶನ್ ಪೇಪರು 100% ನಿಮ್ಮ ನಿಮ್ಮ ಏನಂತೀರ ಯೂನಿಟ್ ಟೆಸ್ಟ್ 1ಗೆ ಹೆಲ್ಪ್ ಆಗುತ್ತೆ. ಈ ಒಂದು ಪರೀಕ್ಷೆ ಬಂದು ನಿಮಗೆ ಯೂನಿಟ್ ಟೆಸ್ಟ್ 1 ಆಯಿತಾ, ಏನಂತೀರ 35 ಮಾರ್ಕ್ಸಿಗಿರುತ್ತೆ. ಫಿಸಿಕ್ಸು 1.5 ಗಂಟೆ ಸಮಯ ಸಿಗುತ್ತೆ. ಬೆಳಗ್ಗೆ ಏನಾದರೂ ಮಾಡ್ತಾರೆ ಅಥವಾ ಮಧ್ಯಾಹ್ನನಾದರೂ ನಿಮ್ಮ ಕಾಲೇಜಲ್ಲೇ ನಡೆಸ್ತಾರೆ. ಕ್ಲಿಯರ್. ನಿಮ್ಮ ಕಾಲೇಜಿನ ನಿಮಗೆ ಪಾಠ ಮಾಡಿದಂತಹ ಲೆಕ್ಚರರ್ಗಳೇ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಈಗ ಸೆಕೆಂಡ್ ಇಯರ್ PUC 1.5 ಗಂಟೆ ಇರುವಂತಹ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ ನಾವು. ಸಬ್ಜೆಕ್ಟ್ ಫಿಸಿಕ್ಸ್ ಸೈನ್ಸ್ ವಿದ್ಯಾರ್ಥಿಗಳಿಗೆ, JE ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನೀಟ್ ವಿದ್ಯಾರ್ಥಿಗಳು ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ವಿಡಿಯೋ ಅಪ್ಲಿಕೇಬಲ್ ಆಗುತ್ತೆ. ಈಗ ಮೊದಲನೆಯ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, 2 ಕ್ವಶನ್ ಪೇಪರ್ ಪರ್ಫೆಕ್ಟ್ ಆಗಿಬಿಡಿ. 35ಕ್ಕೆ 30 ಅಂತೂ ಕ್ರಾಸ್ ಮಾಡ್ತೀರಾ. ನೋಡಿ, ಪಿಕ್ ದಿ ಕರೆಕ್ಟ್ ಆಪ್ಷನ್ ಅಮಾಂಗ್ ದಿ 4 ಗಿವನ್ ಆಪ್ಷನ್ಸ್ ಫಾರ್ ಆಲ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಹೌದಲ್ವಾ? ಕ್ವಶನ್ ನಂಬರ್ 1, ಇಲ್ಲಿ ನಿಮಗೆ ಎಷ್ಟು MCQs? 7 MCQs ಇದೆ. ದಿಸ್ ಈಸ್ ದ ರೈಟ್ ಕ್ವಶನ್ ಪೇಪರ್ ಫಾರ್ಮೇಟ್. ಅರ್ಥ ಆಗುತ್ತಾ? ಪ್ರತಿಯೊಂದು ಜಿಲ್ಲೆನಲ್ಲೂ ಆಲ್ ಓವರ್ ಬೆಂಗಳೂರು, ಆಯಿತಾ, ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಕೂಡ ಇದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ ಫಿಸಿಕ್ಸಿಂದು. ಯಾಕೆಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮಗೆ 15 ಪ್ರಶ್ನೆಗಳನ್ನು ಕೊಡ್ತಾರೆ. ಇಲ್ಲಿ 7 MCQಸ್ಗಳನ್ನು ನೀಡಲಾಗಿದೆ. 15 MCQಸು ಆ್ಯನ್ಯುವಲ್ ಎಕ್ಸಾಮಲ್ಲಿರುತ್ತೆ, ಆಯಿತಾ. ಈಗ ಏನು ಸರ್ ಆನ್ಸರೇ ಹೇಳ್ತಾ ಇಲ್ಲ, ಹಾಗೆ ಓಡೋಡು ಹೋಗ್ತಾ ಇದ್ದೀರಾ ಅಂತ. ನೋಡ್ರೋ, ಆನ್ಸರ್ ಹೇಳೋಕ್ಕೆ ಸಮಯವಿಲ್ಲ. ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಕ್ವಶನ್ ಪೇಪರ್ಸ್, ಐ ಹ್ಯಾವ್ ಸೋ ಮೆನಿ, ಆಯಿತಾ, ಏನಂತೀರ, ವರ್ಕ್. ದಟ್ ಈಸ್ ದ ರೀಸನ್. ಮೆಟೀರಿಯಲ್ ಎಷ್ಟಿದೆ ಅಂತ ಹೇಳಿದರೆ, ಐ ನೀಡ್ ಟು ಅಪ್ಲೋಡ್ ವಿತಿನ್ ಎ ಶಾರ್ಟ್ ಪೀರಿಯಡ್. ಹಾಗಾಗಿ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಇದೆ. ಇಲ್ಲಿ 3 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೀಡಲಾಗಿದೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಇದು ಕರೆಕ್ಟಾಗಿ ಹಾಫ್, ಆಯಿತಾ, ಈಕ್ವಲ್ ಆಗಿ ಹಾಫನ್ನು ಡಿವೈಡ್ ಮಾಡಿರ್ತಾರೆ. ತಾವುಗಳು ನೋಡ್ಬೋದು, 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಇದರಲ್ಲಿ ಇರುವಂಥದ್ದು. ನಂತರದಲ್ಲಿ ಪಾರ್ಟ್ B ಅಂತ ಮಾಡಿದ್ದಾರೆ. ಎಕ್ಸಾಮಲ್ಲೂ ಕೂಡ ಪಾರ್ಟ್ A ನಿಮಗೆಲ್ಲರಿಗೂ ಕೂಡ ನೋಡಿ, ಕರೆಕ್ಟಾಗಿ ಪಾರ್ಟ್ Aನಲ್ಲಿ 20 ಅಂಕಕ್ಕಿರುತ್ತೆ. 15 MCQಸು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಕರೆಕ್ಟಾಗಿ 7 MCQಸು, 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್, 10 ಮಾರ್ಕ್ಸು ಕರೆಕ್ಟಾಗಿ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು, ದಿಸ್ ಈಸ್ ದ ರೈಟ್ ಫಾರ್ಮೇಟ್ ಫಾರ್ ಯೂನಿಟ್ ಟೆಸ್ಟ್ 1. ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಅಂದ್ರಲ್ವಾ, ಇದೇ ಕ್ವಶನ್ ಪೇಪರ್ ಪ್ಯಾಟ್ರನ್ನು. ದಿಸ್ ಈಸ್ ದ ರೈಟ್ ಕ್ವಶನ್ ಪೇಪರ್ ಪ್ಯಾಟ್ರನ್. ಕರೆಕ್ಟಾಗಿ ಪ್ರಿಪೇರ್ ಮಾಡಿದ್ದಾರೆ ಈ ಒಂದು ಕಾಲೇಜಲ್ಲಿ. ತಗೊಂಡು ನೋಡ್ಬೋದು, ಆಯಿತಾ. ಪಾರ್ಟ್ B 2 into 2 4 ಅಂತ ಇದೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಔಟ್ ಆಫ್ 4 ಯು ನೀಡ್ ಟು ಅಟೆಂಡ್ ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಇಲ್ಲಿ ಕಾಣುತ್ತಿರುವ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್. ಒಮ್ಮೆ ನೋಡ್ಕೊಳ್ಳಿ, ನಿಮಗೆಲ್ಲರಿಗೂ ಕೂಡ ಈ ಎಲ್ಲ ಪಾಠಗಳು ಆಗಿದ್ದಾವ ಅಂತ. ಯಾಕಂದರೆ ಸರ್ ಆನ್ಸರು ಅಪ್ಲೋಡ್ ಮಾಡಿಕೊಡಿ ಅಂತ ಕೇಳಬೇಡಿ. ಎಷ್ಟೋ ಆನ್ಸರ್ಗಳು ಗೊತ್ತಿದ್ದರೂ ಕೂಡ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗಾಗಿರ್ಬೋದು, ದ್ವಿತೀಯ PUC ಆಗಿರ್ಬೋದು, ಈಗ ಸಮಯವಿಲ್ಲ, ಆಯಿತಾ. ಯಾಕಂದರೆ ಐ ನೀಡ್ ಟು ಅಪ್ಡೇಟ್ ಆಲ್ ಇಂಗ್ಲೀಷ್ ಮೆಟೀರಿಯಲ್, ಗ್ರಾಮರ್ ಆಗಿರ್ಬೋದು, ಆಯಿತಾ. ನಿಮಗೆ ಯಾಕಂದರೆ ಆ ಮೆಟೀರಿಯಲ್ ನಮ್ಮ ಹತ್ರ ಇದೆ. ನೀವು ಔಟ್ ಆಫ್ ಇಂಗ್ಲೀಷಲ್ಲೂ ತೆಗಿಬೋದು. ಆ ರೀತಿಯಾಗಿ ಮಾಡಿಕೊಡ್ತೇವೆ. ಇದನ್ನು ಸ್ವಲ್ಪ ಕೂತ್ಕೊಂಡು ಈ ಸಲ ತಾವುಗಳು ಎಫರ್ಟ್ ಹಾಕಿ, ನಿಮ್ಮ ಮಿಡ್ ಟರ್ಮಿಗೆ ನಾನು ಏನೇನು ಬೇಕೆಲ್ಲ ಕೊಟ್ಬಿಡ್ತೀನಿ. ಈ ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಪಾರ್ಟ್ ಸಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಆಯಿತಾ ಇಂಪಾರ್ಟೆಂಟ್ ಮೆಟೀರಿಯಲ್ ಏನಿದೆಯೋ ಅದರ ಲಿಂಕನ್ನು ಕೊಟ್ಟಿರ್ತೇನೆ. ಕ್ವಶನ್ ಪೇಪರ್ಸು ಫಿಸಿಕ್ಸು ಸ್ಪೆಷಲಿ ಆಯಿತಾ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಲಾಸ್ಟ್ ಇಯರಿಂದ ಆಗಿರ್ಬೋದು, ಇದು ಮಾತ್ರ ಇದೇ ವರ್ಷದ್ದು ನಿಮಗೆಲ್ಲದು ಕೂಡ ತೋರಿಸಿದ್ದೇನೆ ಆಯಿತಾ. ಬನ್ನಿ, ಇದು ಏನಂತೀರ 3 ಮಾರ್ಕ್ಸ್ ಕ್ವಶನ್ಸನ್ನು ತಗೊಳ್ಳೋ ನೋಡ್ಬೋದು. ಔಟ್ ಆಫ್ 4 ಅಂತ ಆನ್ಸರ್ ಎನಿ 2 ಕ್ವಶನ್ಸ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ನೋಡಿ. 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 4ರಲ್ಲಿ ತಾವುಗಳು ಕೇವಲ 2ಕ್ಕೆ ಉತ್ತರವನ್ನು ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಆಗಿರುತ್ತೆ. ಈಗ ಪಾರ್ಟ್ ಡಿಗೆ ಬಂದ್ವಿ. ಪಾರ್ಟ್ ಡಿನಲ್ಲೂ ನೋಡ್ಬೋದು ತಾವುಗಳು 4 ಕ್ವಶನ್ಸ್ ಇದ್ದಾವೆ. ಎನಿ 2 ಅಂತ ಇದೆ. 5 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಳ್ಬೋದು. ಐ ಥಿಂಕ್ ಇದನ್ನು ಕೂಡ ನೋಡಿ ಆಯಿತಾ, ಡಿರಿವೇಷನ್ಸು ಅಥವಾ ಏನು ಕೊಟ್ಟಿದ್ದಾರೋ ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್, ಚೆನ್ನಾಗಿ ಮಾಡಿ ಒಳ್ಳೆ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದು ಫಸ್ಟು ಪ್ರಾಕ್ಟೀಸ್ ಪೇಪರು, ಇನ್ನೊಂದು ಅಪ್ಲೋಡ್ ಮಾಡಿಕೊಡ್ತೇನೆ. 2 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೋಪ್ ಆಯಿತಾ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದಂಗೆ ಒಂದು ಲೈಕ್ ಬಟನ್ ಕೊಟ್ಟ ತಕ್ಷಣ ಕಮೆಂಟಲ್ಲಿ ಎಲ್ಲರಿಗೂ ಕೂಡ ಹೈಪ್ ಅಂತ ಬರುತ್ತೆ. ದಯವಿಟ್ಟು ಈ ವಿಡಿಯೋಗೆ ಪಾಯಿಂಟ್ಸನ್ನ ಕ್ರೆಡಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.